ನಾಡಲ್ಲಿ ಬಂಗಾರದಂತಹ ಕಲ್ಲಂಗಡಿ ಬೆಳೆದ ರೈತನಿಗೆ ಉಮೇಶ್ ಮುದ್ನಾಳ್ ಅದ್ದೂರಿ ಸನ್ಮಾನ. ಸಾಧನೆಗೈದ ರೈತರನ್ನ ಗುರುತಿಸಿ ಸರ್ಕಾರಿ ಕಾರ್ಯಕ್ರಮಗಳ ಸನ್ಮಾನಿಸಿ ಗೌರವಿಸಲಿ ಉಮೇಶ್ ಕೆ ಮುದ್ನಾಳ್. ತೋಟಗಾರಿಕೆ ಇಲಾಖೆಯಿಂದ ಇಂತಹ ರೈತರನ್ನ ಗುರುತಿಸಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹ. ಭರತನಾಡು ಯಾದಗಿರಿ ತಾಲೂಕಿನ ಮುಂಡರಗಿ ಅಶೋಕನಗರ ತಾಂಡಾದ ರೈತ ಮಲ್ಲು ತಂದೆ ಗೋಬ್ರ್ಯಾಂ ಪ್ರತಿ ವರ್ಷ ಅನೇಕ ರೈತರು ಸುಮಾರು 5-6 ವರ್ಷಗಳಿಂದ ಬರಡು ಭೂಮಿಯಲ್ಲಿ ಫಲವತ್ತಾದ ಕಲ್ಲಂಗಡಿ ಬೆಳೆಯುತ್ತಿದ್ದಾರೆ. ಬರಡು ಭೂಮಿಯಲ್ಲಿ ನೀರಿನ ಕೊರತೆ ಎದುರಾಗದಂತೆ ನೋಡಿಕೊಂಡು ಉತ್ತಮ ಫಸಲು ಬೆಳೆಯುತ್ತಿದ್ದಾರೆ. ಪ್ರತಿ ಎಕರೆಗೆ 30 ಟನ್ನಷ್ಟು ಕಲ್ಲಂಗಡಿ ಫಸಲು ಬೆಳೆದು ಸಾಧನೆಗೈದ ರೈತರನ್ನು ಗುರುತಿಸಿ ಅವರನ್ನ ಸನ್ಮಾನಿಸಿ ಸತ್ಕರಿಸಿ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇಂದೇ ಜಿಲ್ಲೆಯಲ್ಲಿ ಕೆಲವು ರೈತರು ಕಲ್ಲಂಗಡಿ ಬೆಳೆದು ಬಿಸಿಲಿನ ಹೊಡೆತಕ್ಕೆ ಕೈ ಸುಟ್ಟಿಕೊಂಡಿದ್ದಾರೆ. ನೀರಿನ ಮೂಲಗಳು ಬತ್ತಿ ಹೋಗಿದ್ರಿಂದ ಸಾಕಷ್ಟು ರೈತರು ಅಪಾರ ಪ್ರಮಾಣದ ಹಾನಿಗೊಳಗಾಗಿದ್ದಾರೆ. ಆದರೆ ಮುಂಡರಗಿ ಅಶೋಕನಗರ ತಾಂಡಾದ ರೈತ ಜಮೀನು ಮತ್ತು ನೀರು ಲೀಸ್ ಪಡೆದು ಯಾವುದೇ ಕೊರತೆ ಎದುರಾಗದ ಹಾಗೆ ಕಾಪಾಡಿಕೊಂಡು ಅಧಿಕ ಲಾಭ ಗಳಿಸಿದ್ದಾರೆ. ಆದ ಕಾರಣ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇವರ ಜಮೀನಿಗೆ ಭೇಟಿ ಕೊಟ್ಟು ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನ ಇವರ ಮನೆ ಬಾಗಿಲಿಗೆ ಮುಟ್ಟಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹ ಮಾಡಿದ್ರು. ವಿಶೇಷವಾಗಿ ಈಗ ಲೀಸ್ ತಗೊಂಡ ಹೊಲದಲ್ಲಿ ನೀರಿಲ್ಲಾರ್ದೆ ನೀರ್ ಲೀಸು ಹೊಲ ಲೀಸ್ ತಗೊಂಡ್ ಕೇಸಿ ನಮ್ಮವರು ಹೊಲ ಇಟ್ಕೊಂಡ್ ನೀರ್ ಇಟ್ಕೊಂಡ್ ಬೆಂಗಳೂರು ಹೋಗ್ತಾನ ದುಡ್ಲ್ಯಾಕ. ಇವನು ಒಂದ್ ಅಕ್ಷರ ಓದಿಲ್ಲ ಮಲ್ಯ. ಏನ್ ಮಾಡ್ಯಾನ, ಒಣ ನೆಲ ತಗೊಂಡನ, ಒಣ ನೀರ್ ತಗೊಂಡ್ ಬಗಲನ್ ಮಾಡಿ ಈಗ ಜನರಿಗೆ ತೋರ್ಸಾಗ ಇವ್ನ್ ನೋಡಿ ಇನ್ನೊಬ್ರು ಕಲಿಬೇಕು. ಹಂಗಾಗಿ ಇದು ಸಂದೇಶ ಪ್ರತಿಯೊಬ್ಬರು ರೈತರಿಗೆ ಮುಟ್ಟಬೇಕು. ಇವ್ನ್ ನೋಡಿ ಇನ್ನೊಬ್ರು ಕಲ್ತ್ಕೇಸಿ ನಾವು ನಮ್ಮ ಹೊಲದಾಗೆ ನಮ್ಮ ಜಮೀನ್ದಾಗ ನಮ್ಮ ಊರಲ್ಲೇ ಮಾಡ್ಕೊಂಡ್ ತಿಂದು ಜನ ಇನ್ನೊಂದ್ ಕಡೆ ಹೋಗಿ ಇನ್ನೊಬ್ರ ಬಳಿ ಕೆಲಸ ಮಾಡಬಾರ್ದಂತಕ್ಕಂಥದ್ದು ನಮ್ಮ ಸಂದೇಶ. ಇದು ಒಳ್ಳೆ ಬೆಳೆದನ, ಬಟ್ ಇದ್ರಿಂದ ಏನೇನಾದ ಕ್ವಾಂಟಿಟಿ ಹಾಕಿ ಬರ್ದಾಗಿ ಇದು ಸಂದೇಶ ಎಲ್ಲರಿಗೂ ಮುಟ್ತಕ್ಕಂಥದ್ದು ನಾನು ಮಾಡೋ ವ್ಯವಸ್ಥೆ. ನಮಸ್ಕಾರ ರೀ ಎಲ್ಲರಿಗೆ ರೈತರಿಗೆ. ಈ ವರ್ಷ ಇವ್ರು ಚಲೋ ಬೆಳೆದಾರಿ ಮಾಲ, ಮತ್ತು ಭಾಳ ಕಷ್ಟಪಟ್ಟರೆ ಬಿ ಇವ್ರು. ಮತ್ತು ಇವರಿಗೆ ಗೌರ್ಮೆಂಟ್ಲಿಂದ ಬಿ ಜರ ಸಹಾಯ ಮಾಡ್ಬೇಕ್ರಿ. ಯಾಕಂದ್ರೆ ಇದು 30 ದಿವ್ಸಕ್ಕೆ ಸೆಟ್ಟಿಂಗ್ ಆಗ್ಬೇಕು, 40 ದಿವ್ಸಕ್ಕೆ ಆಗ್ಯದ್ರಿ. ಅಂದ್ರೆ ಬಿ ಭಾಳ ಕಷ್ಟ ಮಾಡಿ ತರ ಮಾಲ್ ತೆಗ್ದಾರ. ನಮಸ್ಕಾರ. ಮಲ್ಲು ತಂದೆ ಗೋಬ್ರ್ಯಾರ್ ಆಟೋಡ್ ಅಂತಕ್ಕಂಥದ್ದು ಮುಂಡ್ರಿ ತಾಂಡದ ಯುವಕ, ವಿದ್ಯಾವಂತ ಇಲ್ಲ, ಆದರೆ ಒಂದು ಏನಾದರೂ ಮಾಡ್ಬೇಕಂತಕ್ಕಂಥದ್ದು ಛಲದಿಂದ ಇವತ್ತ ಇದು ಒಣ ನೆಲನೇ ಲೀಸ್ ತಗೊಂಡನ. ಮತ್ತು ನೀರು ಒಬ್ರ ಕಡೆಯಿಂದ ಬೋರಿಂಗ್ ನಿಂತ ತಗೊಂಡು ಲೀಸ್ ತಗೊಂಡು ಇವತ್ತ ಈ ಹೊಲದಲ್ಲಿ ಏನು ಬೆಳೆಯಾರ್ದೆ ಬಂಗಾರದಂಥ ಬೆಳೆ ಬೆಳೆದು ಇವತ್ತ ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಈ ಕಡೆ ಮಹಾರಾಷ್ಟ್ರ ಮತ್ತು ಆಂಧ್ರ ಕಡೆಗೆ ಇವತ್ತಿನ ಗಾಡಿ ತುಂಬಿಸಿ ಕಳಿಸ್ತಕ್ಕಂಥದ್ದು ಇದು ಸಣ್ಣ ಮಾತಲ್ಲ. ಭಾಳಷ್ಟು ಜನ ಎಲ್ಲ ಸೌಲಭ್ಯ ಇದ್ರೂ ಕೂಡ ಬೆಂಗಳೂರು ಬಾಂಬೆ ದುಡ್ಲಿಕ್ಕೆ ಹೋಗ್ತಾರೆ. ಆದರೆ ಈ ಮಲ್ಲನ್ನ ಶ್ರಮ ನೋಡಿ ಕಲಿಬೇಕು. ಇದು ನೋಡಿ ಇವತ್ತ ಇನ್ನು ಚಳಿಗಾಲದಲ್ಲೇ ಇಂಥ ಚಳಿ ತಂಡಿಯಲ್ಲಿ ಕಲ್ಲಂಗಡಿ ಬೆಳೆದ ಕೇಸಿ ನಮ್ಮ ಜಿಲ್ಲೆಗೆ ಮಾದರಿ ಆಗಿರ್ತಕ್ಕಂಥ ರೈತಗ ನಾವು ಕಲ್ಲಂಗಡಿ ಹೊಲದಲ್ಲಿ ಅದೇ ಜಮೀನಿನಲ್ಲೇ ಕಲ್ಲಂಗಡಿ ಸಂಘಟನೆ ಇವತ್ತ ವಿಶೇಷವಾಗಿ ಸನ್ಮಾನ ಮಾಡಿ ಗೌರವ ಮಾಡಿದೀವಿ. ಹಂಗಾಗಿ ಪ್ರತಿಯೊಬ್ಬರು ಇವರಿಗೆ ಲೈಕ್ ಮಾಡಬೇಕು, ಇಂಥವರಿಗೆ ಗೌರವಿಸಬೇಕು, ಇಂಥವ್ರಿಗೆ ಸಪೋರ್ಟ್ ಮಾಡಿದ್ರ ಅವರು ಮತ್ತೆ ಒಂದಿಷ್ಟು ಮಾಡ್ಲಕ್ಕೆ ಮುಂದೆ ಹೋಗ್ಲಕ್ಕೆ ಅನುಕೂಲ ಆಗ್ತದ. ಈಗ ಆಗ್ಲಾರ 5-6 ವರ್ಷ ಮತ್ತೆ ಸರ್ಕಾರಲಿಂತ ಇವ್ರಿಗೆ ಯಾವುದೇ ಇಲ್ಲಿವರೆಗೆ ಸೌಲಭ್ಯ ಸಿಕ್ಕಿಲ್ಲ. ಇನ್ನು ಮ್ಯಾಗ ಆ ಮಲ್ಲೂರು ಆಟೋಡ್ಗೆ ನಾನು ಸರ್ಕಾರ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಾನು ಅವ್ರ ಜೊತೆಗಿರ್ತೀನಿ. ಇನ್ನೂ ಹೆಚ್ಚಿಗೆ ಬೆಳೆದು ಈ ಜಿಲ್ಲೆಗೆ ಹೆಸರು ಉಳಿಸ್ತಕ್ಕಂಥ ಕೆಲಸ ಕಡೆ ವ್ಯಕ್ತಿಗೆ ಈ ಮಾರ್ಗದರ್ಶನ ಆಗಬೇಕು. ಇನ್ನೊಬ್ರು ಯಾರನ್ನ ರೈತರು ಮಾಡ್ತಾರೆ ಅಂದ್ರೆ ಅವ್ರ ಜಮೀನಿಗೆ ಹೋಗಿ ಇವನೇ ಮಾರ್ಗದರ್ಶನ ಆಗ್ಬೇಕು. ಅಂತ ಕೆಲಸಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು ನಾ ಇದೇ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಮಹೇಶ, ಪವನ, ಮಲ್ಲೇಶ್, ಶಂಕರ, ಸುರೇಶ್, ಮಾನಸಿಂಗ, ಶಂಕರ, ಹರಿಚಂದ್ರ, ರಾಜು ಹರಿಚಂದ್ರ ಸೇರಿ ಮತ್ತಿತರರು ಹಾಜರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.